ನಮಸ್ಕಾರ ಸ್ನೇಹಿತರೆ. ನಾವು ಅಭಿಮನ್ಯುವಿನ ಯುದ್ಧದ ಮೊದಲ ಹಂತದಲ್ಲಿದ್ದೇವೆ. ಅಭಿಮನ್ಯು ಪ್ರವೇಶವನ್ನು ಪಡೆದುಕೊಂಡ. ಸೌಬಲ ಮತ್ತು ಜಯದ್ರಥ ಇಬ್ಬರು ಬಾಗಲಲ್ಲಿದ್ದವರನ್ನ ಹೊಡೆದು ಒಳಕ್ಕೆ ಪ್ರವೇಶವನ್ನು ಪಡೆದು ಒಳಕ್ಕೆ ನುಗ್ಗುತ್ತಾನೆ. ಆ ಪದ್ಮವ್ಯೂಹದ ವ್ಯವಸ್ಥೆ ಹೇಗಿತ್ತು ಅಂತಂದರೆ, ಪ್ರಾರಂಭದಲ್ಲಿ ಇನ್ಯಾವ ರಾಜರುಗಳು ಇರಲಿಲ್ಲ. ಪದ್ಮವ್ಯೂಹ ಅದು ಪದ್ಮ ಹೇಗೋ, ತಾವರೆ ಹೂವಿನ ಸ್ವರೂಪ ಹೇಗೋ, ರಚನೆ ಹೇಗೋ, ಅದೇ ರೀತಿಯಲ್ಲಿ ವ್ಯೂಹದ ರಚನೆ ಇತ್ತು. ಹಾಗಾಗಿ ಪ್ರಾರಂಭದಲ್ಲಿ ರಥಗಳು, ರಾವುತರುಗಳು, ಆನೆಯಲ್ಲಿದ್ದಂಥ ಯೋಧರುಗಳು ಇಂಥವರು ಯುದ್ಧ ಮಾಡ್ತಾರೆ. ಮೊದಲಿಗೆ ಅಭಿಮನ್ಯು ಒಳಕ್ಕೆ ನುಗ್ಗಿದ ಕೂಡಲೇ ಇವರನ್ನು ಸಂಪೂರ್ಣವಾಗಿ ಸಂಹಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರಿಗೂ ಅವನಿಗೆ ಎದುರು ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಹಾಭಾರತದಲ್ಲಿ ಅಭಿಮನ್ಯುವಿಗೆ ಶೀಘ್ರ ಯೋಧಿ ಅನ್ನುವಂತಹ ಬಿರುದಿದೆ. ಶೀಘ್ರ ಯೋಧಿ ಅಂದರೆ ಬಹಳ ರಭಸದಿಂದ ಯುದ್ಧ ಮಾಡುವಂಥವನು. ಅವನು ಎದುರು ಎದುರು ನಿಂತುಕೊಳ್ಳೋದು ಬೇರೆಯವರಿಗೆ ಸಾಧ್ಯ ಇಲ್ಲ. ಅಷ್ಟು ವೇಗವಾಗಿ ಅಟ್ಯಾಕ್ ಮಾಡುವಂತಹ ಯೋಧ ಅವನು. ಅದನ್ನು ಕುಮಾರವ್ಯಾಸ ಬಹಳ ಸ್ವಾರಸ್ಯವಾಗಿ ಹೇಳ್ತಾನೆ. ಕದಳಿಯೊಳು ಮದದಾನೆ ಹೊಕ್ಕಂದದಲ್ಲಿ. ಹೇಗಾಯಿತು ಅಭಿಮನ್ಯುವಿನ ಪ್ರವೇಶ ಈ ಪದ್ಮವ್ಯೂಹದಲ್ಲಿ ಅಂದರೆ, ಒಂದು ಬಾಳೆಯ ವನಕ್ಕೆ ಮದ್ದಾನೆ, ಮದಿಸಿದಂಥ ಆನೆ ಸಲಗ ನುಗ್ಗಿದರೆ ಹೇಗೆ ಇಡೀ ತೋಟವೇ ನುಗ್ಗಾಗಿ ಹೋಗುತ್ತೋ, ಆ ರೀತಿ ಈ ಪದ್ಮವ್ಯೂಹಕ್ಕೆ ಅಭಿಮನ್ಯು ನುಗ್ಗಿದ ತಕ್ಷಣ ಇಡೀ ವ್ಯೂಹವೆಲ್ಲ ಕರಗಿ ಹೋಯಿತು. ಅವನ ಎದುರಿಗೆ ನಿಂತ್ಕೊಳ್ಳೋರೇ ಇಲ್ಲ. ಇದಿರೊಳೆಚ್ಚನು ಎದುರುಗಡೆಯಿಂದ ಬಾಣ ಬಿಡ್ತಾ ಇದ್ದಾನೆ. ಕೆಲಬಲದೊಳಿಹ ಕದನಗಲಿಗಳ ಸೀಳಿದನು. ಯಾರ್ಯಾರು ಮಹಾಪರಾಕ್ರಮಿಗಳು ಅಕ್ಕಪಕ್ಕ ಬರ್ತಾರ ಅವರನ್ನು ಸೀಳಿ ಹಾಕ್ತಾ ಇದ್ದಾನೆ. ಪಕ್ಕದಲ್ಲಿ ಕೂಡ ಕಾದಿದನು ಕಾಲನ ಲೀಲೆಯಾದುದು ವಿಷಮ ಸಮರಂಗ. ಸಂಹಾರ ಮಾಡ್ತಾ ಹೋಗ್ತಾ ಇದ್ದಾನೆ. ಇದು ಕಾಲನ ಲೀಲೆ, ಯಮನ ಆಡುಂಬಲವಾಗಿ ಹೋಯಿತು. ಇದ್ದಕ್ಕಿದ್ದ ಹಾಗೆ ಇವನು ಸಂಹಾರ ಮಾಡ್ತಾ ಇದ್ದಾನೆ. ಭಟರುಗಳು ನುಗ್ಗಿ ನುಗ್ಗಿ ಬರ್ತಾ ಇದ್ದಾರೆ. ಎಲ್ಲಿ ವೀರರುಗಳು ಯಾರೂ ಕಾಣಿಸ್ತಾ ಇಲ್ಲ. ಅಭಿಮನ್ಯು ಕೂಗ್ತಾನೆ, ತೊಲಗಿರ ಈ ಕಾಲಾಳು ಮೇಲಾಳು ಅಳವಿಗೊಡಲಿ ಮಹಾರಥರು. ಎಲ್ಲಪ್ಪ ಮಹಾರಥರು? ಅವರು ಬರಲಿ ಕಂಡ್ರಯ್ಯ, ಬರೀ ನೀವೇ ಬರ್ತಿದ್ದೀರಲ್ಲ ಅಂಥೇಳಿ. ಆದರೆ ಆ ಪದ್ಮವ್ಯೂಹದ ವ್ಯವಸ್ಥೆಯಲ್ಲಿ ಅಲ್ಲಿ ಮುಂದಿದ್ದವರೆಲ್ಲ ಕಾಲಾಳುಗಳು, ಸೈನಿಕರು, ರಾವುತರು, ಕರಿಘಟೆ. ಸಂಹಾರ ಮಾಡ್ತಾ ಹೋಗ್ತಾನೆ. ಕುಮಾರವ್ಯಾಸ ಹೇಳ್ತಾನೆ, ಕಾರಗಲಿಸಿದ ನಮಮ ರಾಜಕುಮಾರ ಕಂಠೀರವನು. ಕಾರಗಲಿಸಿದನು ಅಂದರೆ ರಕ್ತ ಕಾರೋದು ಹೇಗೆ ಅಂತ ಹೇಳ್ಕೊಟ್ನಂತೆ ಎಲ್ಲರಿಗೂ. ಪ್ರತಿಯೊಬ್ಬರ ಕೈಲೂ ರಕ್ತ ಕಾರಿಸಿಬಿಟ್ಟ. ಪರಿವಾರವನು ನಡೆಗೊಳಿಸಿದನು ಯಮರಾಜನಾಲಯಕ್ಕೆ. ಸಂಹಾರ ಮಾಡ್ತಾ ಹೋಗ್ತಾ ಇದ್ದಾನೆ. ಮಾರಿ ಮೊಗವಡದೆರೆದಳೋ ಕೈವಾರವೋ, ಇದೇನು ಯುದ್ಧವೋ ಅಥವಾ ಮಾರಿ ಬಾಯಿ ತೆಗೆದು ನುಂಗುತ್ತಾ ಇದ್ದಾಳೋ ಅನ್ನೋ ರೀತಿಯಲ್ಲಿ ಸಂಹಾರ ಮಾಡ್ತಾ ಇದ್ದಾನೆ ಜನಗಳನ್ನು. ಎಲ್ಲರೂ ಆಶ್ಚರ್ಯಪಡ್ತಾರೆ. ವಹಿಲದೋಳು ಅಂಬ ತೊಡಚುವನು, ಆವ ವೇಗದಳು ಇದಿರಲೆಸುವನು, ಅದಾವ ನಿರುತದಳು ಒಡ್ಡುವನು ಕೊರಳಿಂಗೆ ಕೋಲುಗಳ. ಅದು ಯಾವ ವೇಗದಲ್ಲಿ ಅವನು ಬಾಣ ಬಿಡ್ತಾನೆ, ಅದು ಯಾವ ವೇಗದಲ್ಲಿ ಎದುರಿಗಿರುವ ಜನಗಳನ್ನು ಹೊಡಿತಾನೆ, ಅದು ಯಾವ ವೇಗದಲ್ಲಿ ಅವನು ಗುರಿ ಇಡ್ತಾನೆ, ಸರಿಯಾಗಿ ಕೊರಳಿಗೆ ಹೋಗಿ ಚುಚ್ಚಿಕೊಳ್ತದಲ್ಲ ಅವನ ಬಾಣ. ನೋಡಿದವರೆಲ್ಲ ಆಶ್ಚರ್ಯಪಡ್ತಾರೆ. ಕರಿಗಟೆಯ ಕಲಕಿದನು. ಎದುರಿಗೆ ಬಂದಂತಹ ಆನೆಗಳ ಸೈನ್ಯವನ್ನು ಕಲಕಿ ಹಾಕಿದ. ಹಯಮೋಹರವ ಜರುಹಿದನು. ರಾವುತರುಗಳು ಯಾರು ಆಕ್ರಮಿಸಿಕೊಂಡು ಬಂದರೋ ಇವನನ್ನು ಅವರನ್ನೆಲ್ಲ ನೂಕಿ ಹಾಕಿದ. ಹರಿತಃ ವರರಥವ ಹುಡಿ ಮಾಡಿದನು. ಎದುರುಗಡೆಯ ರಥದಲ್ಲಿ ಬಂದವರು ರಥ ನಿಖರ ಹಾಳಾಗಿ ಹೋಯಿತು. ಸೊ ಎಲ್ಲರೂ ಅವನ ಯುದ್ಧದ ಬೇಗಿಯಲ್ಲಿ ಎದುರಿಗೆ ನಿಲ್ಲಲಾರದೆ ತಲ್ಲಣಿಸಿ ಹೋಗಿಬಿಡ್ತಾರೆ. ಈ ರಥ, ತುರುಗ ಮತ್ತು ಆನೆಯ ಸೈನ್ಯ. ಒಂದೇ ಪದ್ಯದಲ್ಲಿ ಹೇಳ್ತಾನೆ, ಅಳವಿಗೆಡೆ ಧುಮ್ಮಿಕ್ಕಿ ರಥದವರಿಳಿಯ ಬಿದ್ದರು. ಅಳವಿಗೆಡೆ ಅವರ ಸಾಮರ್ಥ್ಯವನ್ನು ಮೀರಿ ಇವನು ಯುದ್ಧ ಮಾಡ್ತಿದ್ದಾನಲ್ಲ, ಹೆದರಿಕೆಯಾಗಿ ಹೋಯ್ತು ಅವರಿಗೆ. ಧುಮುಕಿದ್ರು ರಥದಿಂದ. ರಥದವರಿಳಿಯ ಬಿದ್ದರು. ರಥದಿಂದ ನುಮುಗಿಬಿಟ್ರು. ಇವನಿಂದ ಬಚಾವಾದರೆ ಸಾಕು ನಾವು. ಭಯದಿ ತೇಜಿಯ ನಿಳಿದು ರಾವುತರು ಕರವ ಮುಗಿದರು. ಕುದುರೆ ಮೇಲೆ ಬಂದು ಯುದ್ಧ ಮಾಡ್ತಾ ಇದ್ದವರು ಕುದುರೆ ಮೇಲಿಂದ ನೆಲದ ಮೇಲೆ ನೆಗೆದು, ಅಪ್ಪ ಕಾಪಾಡೋ ನಮ್ಮನ್ನು ಅಂತೇಳಿ ಕೈ ಮುಗಿತಾರಂತೆ. ಕೊರಳ ಸಲಹೇನುತ, ನಮ್ಮ ಕೊರಳು ಉಳಿಸಪ್ಪ, ನಾವು ನಿನ್ನ ಎದುರು ಯುದ್ಧ ಮಾಡೋಕ್ಕಾಗಲ್ಲ ಅಂಥೇಳಿ ಕುದುರೆಯಿಂದ ಕೆಳಗೆ ನೆಗೆದು ಕೈ ಮುಗಿದ್ರು. ಗುಡವ ಸಡಿಲಿಸಿ ಹಾಯ್ಕಿ ಜೋದಾವಳಿಗಳಿಳಿದುದು ಕೈದುವ ನಿಳುಹಿ. ಆನೆಗಳ ಮೇಲೆ ಯುದ್ಧ ಮಾಡೋರು ಆನೆಯಿಂದ ಕೆಳಗೆ ನೆಗೆದು ನಿಂತ್ಕೊಂಡ್ರು. ಕೈದುವ ನಿಳುಹಿ,
ಕೈಯಲ್ಲಿ ಆಯುಧ ಇದ್ದರೆ ಇವನು ಹೊಡೆದ್ರೂ ಹೊಡಿಬೋದು. ಆಯುಧ ಇಲ್ಲದೇ ಇದ್ದವ್ರನ್ನ ಹೊಡೆಯೋಕ್ಕಾಗಲ್ವಲ್ಲ, ಆದ್ದರಿಂದ ಹೊಡೆಯೋ ಹಂಗಿಲ್ಲ. ಆಯುಧ ಇಲ್ಲದೇ ಇದ್ದನ್ನು ಹೊಡೆಯೋ ಹಾಗಿಲ್ಲ. ಆದ್ದರಿಂದ ಆಯುಧವನ್ನು ಕೆಳಗೆ ಹಾಕಿ ಕೈ ಮುಗಿದು ನಿಂತ್ಕೊಂಡ್ಬಿಟ್ರು. ಬಾಯಲ್ಲಿ ಬೆರಳ ನೆಟ್ಟುದು ವೈರಿಪಾಯದಳ. ಬಾಯಲ್ಲಿ ಬೆರಳಿಟ್ಕೊಂಡು ಇದೇನು ಒಬ್ಬ ಹುಡುಗ ಈ ರೀತಿಯಲ್ಲಿ ಯುದ್ಧ ಮಾಡಿ ಸಂಹಾರ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾನಲ್ಲ ಅಂಥೇಳಿ ಆಶ್ಚರ್ಯ, ಭಯ ತಲ್ಲಣಿಸಿ ಹೋಗುತ್ತೆ ಕೌರವನ ಸೈನ್ಯ. ಇವನ ವೇಗಕ್ಕೆ, ಇವನ ರಭಸಕ್ಕೆ ಕುಮಾರವ್ಯಾಸ ಹೇಳ್ತಾನೆ, ಜರಿದುದು ಅಬ್ಜವ್ಯೂಹ. ಅಬ್ಜವ್ಯೂಹ, ಅಬ್ಜ ಅಂದರೆ ತಾವರೆ, ತಾವರೆಯ ವ್ಯೂಹ, ಆ ಪದ್ಮವ್ಯೂಹ ಜರಿದುದು, ಕರಗಿ ಹೋಯಿತು. ನೋಡ್ತಾ ಇದ್ದಾನೆ ದುರ್ಯೋಧನ, ಏನಿದು ದ್ರೋಣಾಚಾರ್ಯ ಏನೋ ಒಂದು ವ್ಯವಸ್ಥೆ ಮಾಡಿ ಇವತ್ತು ಪದ್ಮವ್ಯೂಹ ಯಾರಿಗೂ ಇದನ್ನು ಬರೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಮಾಡಿದರು. ಈಗ ನೋಡಿದ್ರೆ ಇಡೀ ಪದ್ಮವ್ಯೂಹ ಜರುಗಿ ಹೋಯಿತು. ನೋಡ್ತಾನೆ ದುರ್ಯೋಧನ, ದೊರೆಗಳ ದ್ರೋಣಾದಿಗಳು ಕೈ ಮರೆದು ಕಳೆದರು. ಎಲ್ಲೋದ್ರಪ್ಪ ದ್ರೋಣಾಚಾರ್ಯರು? ಇಡೀ ಸೈನ್ಯವೆಲ್ಲ ನಾಶವಾಗ್ತಾ ಇದೆ. ಒಬ್ಬ ಬಂದು ನನ್ನ ಸೈನ್ಯವನ್ನೆಲ್ಲ ನುಗ್ಗಿ ಹಾಳು ಮಾಡ್ತಾ ಇದ್ದಾನೆ. ಪಾರ್ಥತನಯನ ಸರಿದೊರೆಗೆ ಭಟನಾವನೆಂದನು ಕೌರವರ ರಾಯ. ಒಬ್ಬ ಅಭಿಮನ್ಯು, ಒಬ್ಬ ಈ ಅರ್ಜುನನ ಮಗ ಬಂದು ಇಡೀ ನನ್ನ ಸೈನ್ಯವನ್ನೆಲ್ಲ ಸವರಿ ಹಾಕ್ತಾ ಇದ್ದಾನಲ್ಲ, ಇವನಿಗೆ ಯಾರು ಎದುರು? ಶಬಾಷ್ ಅಂತಾನೆ, ಅವನಿಗೆ ಹೊಗಳ್ತಾನೆ. ಅಷ್ಟೇ ಅಲ್ಲ, ತಂದೆ ಹಡೆಯನೇ ಮಗನ. ಇದು ಮಗ ಅಂದರೆ ಹೀಗಿರಬೇಕು. ಒಳ್ಳೆಯ ಮಗನನ್ನು ಹೆತ್ತಿದ್ದಾನೆ ಅರ್ಜುನ, ನನಗೂ ಇದ್ದಾರೆ ಬೇಕಾದಷ್ಟು ಜನ. ಕಲ್ಪ ಸಹಸ್ರ ನೋಂತಳೋ ಇಂದುಧರನನು ನಿನ್ನ ತಾಯಿ ಸುಭದ್ರೆ. ಬಹುಶಃ ನಿನ್ನಂಥ ಮಗನನ್ನು ಪಡೆಯೋದಕ್ಕೆ, ನಿನ್ನಂಥ ಪರಾಕ್ರಮಿಯನ್ನು ಪಡೆಯೋದಕ್ಕೆ ಸುಭದ್ರೆ ಎಷ್ಟು 1000 ವರ್ಷ ತಪಸ್ಸು ಮಾಡಿದ್ಲೆಯ. ನಿಜವಾಗಲೂ ಇಂಥ ಮಕ್ಕಳನ್ನು ಪಡಿಬೇಕು ಪಡೆದ್ರೆ ಅಂಥೇಳಿ ವೈರವನ್ನು ಮರೆತು ಅಭಿಮನ್ಯುವನ್ನು ಹೊಗಳ್ತಾನೆ ಅವನ ಯುದ್ಧವನ್ನು ನೋಡಿ. ಇಂದಿನೀ ಬಲ ಈ ಸಮರ ಜಯದ ಅಂದ, ಸರಳಂದ ಈ ತೆರಳಿಕೆ ಅದಾವಂಗೆ. ಇವನು ಮಾಡ್ತಾ ಇರುವಂಥ ಯುದ್ಧ, ಇವನು ಮಾಡ್ತಾ ಇರುವಂಥ ತಂತ್ರಗಳು, ಇವನ ರಭಸ, ಇದು ಯಾರಿಗೆ ಸಾಧ್ಯ? ಹುರುಡ ಮರೆದೆನು ಮಗನೇ. ಅಭಿಮನ್ಯು ಮಗನೇ, ನಿನ್ನ ಮೇಲಿದ್ದ ದ್ವೇಷವೆಲ್ಲ ಹೊರಟೋಯ್ತು ನನಗೆ. ಸಾಲದೇ ಭರತ ಕುಲದಲ್ಲಿ ನಿನ್ನ ಬೆಳವಿಗೆ. ನಿನ್ನಂಥ ಒಬ್ಬ ಪರಾಕ್ರಮಿಯನ್ನು ಪಡೆದಿದ್ದು ಇಡೀ ಭರತ ಕುಲ, ನಮ್ಮ ವಂಶಕ್ಕೆ ಕೀರ್ತಿ ಬರುವ ಹಾಗಾಯಿತು. ನನಗೂ ಇದ್ದಾರೆ ಮಕ್ಕಳು, ಕರುಳು ಬೀಳವೆ ತನ್ನ ಬಸುರಿಂದ. ನನ್ನ ಹೊಟ್ಟೆ ಒಳಗೂ ಹುಟ್ಟಿವೆ ಮಕ್ಕಳುಗಳು, ಏನು ಪ್ರಯೋಜನ? ತನ್ನ ಬಸುರಿಂದ ಉರುಳಿದ ಬದುರು, ಅದೇನು ಫಲ? ಏನು ಪ್ರಯೋಜನ? ಕೆಲಸಕ್ಕೆ ಬಾರದೇ ಇರೋ ಮಕ್ಕಳುಗಳ ಥರ ಇದ್ದಾರೆ ನನ್ನ ಮಕ್ಕಳು. ಆದರೆ ನಿನ್ನಂಥ ಒಬ್ಬ ಮಗ ಇಡೀ ಭರತ ವಂಶಕ್ಕೆ ದೀವಿಗೆಯ ರೀತಿಯಲ್ಲಿ ಹುಟ್ಟಿದ, ನನಗೆ ಭಾಳ ಸಂತೋಷವಾಯಿತು ನಿನ್ನ ಯುದ್ಧವನ್ನು ನೋಡಿ ಅಂತೇಳಿ ಹೊಗಳ್ತಾನೆ ದುರ್ಯೋಧನ. ಆದರೆ ಬರೀ ಹೊಗಳಿದ್ರೆ ಸಾಲದಲ್ಲ, ಅವನ ಮೇಲೆ ಯುದ್ಧನೂ ಮಾಡಬೇಕು. ಎಲ್ಲ ಸೈನ್ಯಕ್ಕೆ ಅಭಯವನ್ನು ಕೊಟ್ಟು ನಾನಿದ್ದೀನಿ. ಯಾಕೆಂತಂದರೆ ಪದ್ಮವ್ಯೂಹದಲ್ಲಿ ನಂತರ ಇದ್ದವನು ದುರ್ಯೋಧನ, ಕೇಸರ ಸ್ಥಾನ ಅಂತ ಬರ್ತದೆ. ಅಭಿಮನ್ಯುವಿನ ಮೇಲೆ ಬೀಳ್ತಾನೆ ದುರ್ಯೋಧನ. ಮಗು, ನಿನ್ನ ಯುದ್ಧ ನೋಡಿ ನನಗೆ ಸಂತೋಷವಾಗಿದೆ, ಆದರೆ ಎಷ್ಟೇ ಆಗಲಿ ನೀನು ಮಗು, ಕೆಡಬೇಡ. ನೀನು ಮಗು ಹಾಳಾಗೋದನ್ನು ನನಗೆ ನೋಡೋಕ್ಕಾಗಲ್ಲ, ಹೋಗು, ತಿರುಗಿ ಹೋಗು ಅಂಥೇಳಿ ಅವನ ಮೇಲೆ ಬಾಣಗಳನ್ನು ಬಿಡ್ತಾನೆ. ಅಭಿಮನ್ಯು ಹೇಳ್ತಾನೆ, ಮಗುವು ತಾನಹೇ ತನ್ನ ಬಾಣಕ್ಕೆ ಮಗುವು ತಾನ ಬೇರಿಲ್ಲ. ನಾನು ಮಗು ನಿಜ, ಆದರೆ ನನ್ನ ಬಾಣ ಮಕ್ಕಳಲ್ಲ. ನಾನು ಬಿಡೋ ಬಾಣ ಇದೆಯಲ್ಲ, ಅದು ದೊಡ್ಡ ಬಾಣಗಳನ್ನೇ ಬಿಡ್ತಾ ಇದ್ದೀನಿ. ಆದ್ದರಿಂದ ನೋಡು, ಕೂರಂಬ ಸುರಿಧನು ಪಾರ್ಥನಂದನನು. ದುರ್ಯೋಧನನ ಮೇಲೆ ವಿಶಿಖಗಳನ್ನು, ಭಯಂಕರವಾದ ಚೂಪಾಗಿರುವಂಥ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಸುಸ್ತಾಗಿ ಹೋಗ್ತಾನೆ ದುರ್ಯೋಧನ. ಅವನಿಗೆ ಇಷ್ಟರ ಮಟ್ಟಿಗೆ ಏಟು ಬೀಳ್ತದೆ ಅಂಥೇಳಿ ಅಪೇಕ್ಷೆ ಇರಲಿಲ್ಲ, ನಿರೀಕ್ಷೆ ಇರಲಿಲ್ಲ. ಶಕುನಿ ಮತ್ತು ಜಯದ್ರಥರಾದ ಮೇಲೆ ಅಭಿಮನ್ಯುವಿನ ಎದುರಿಗೆ ಬರೋವನೇ ದುರ್ಯೋಧನ. ಯಾವಾಗ ಬಾಣಗಳನ್ನು ಪ್ರಯೋಗ ಮಾಡಿದ್ನೋ ದುರ್ಯೋಧನನ ಮೇಲೆ, ಬಾಣಗಳು ಮುತ್ತುಕೊಂಡ್ಬಿಟ್ವು. ಮುಸುಕಿ ತರಸನ ತೇರು, ಇಡೀ ಥಳಥಳಿಸುವಂತಹ ಬಾಣಗಳಿಂದ ಅರಸನ ತೇರು, ದುರ್ಯೋಧನನ ತೇರು ಮುಚ್ಚಿಕೊಂಡ್ಬಿಡ್ತು. ತಳಿತವು ಮೈಯೊಳ ಅಂಬುಗಳು, ಆ ದುರ್ಯೋಧನನ ಇಡೀ ಶರೀರದಲ್ಲೆಲ್ಲ ಬಾಣಗಳು ಹೋಗಿ ನೆಟ್ಕೊಂಡ್ಬಿಟ್ವು. ಬಸಿವ ರಕುತದ, ರಕ್ತ ಸುರಿತಾ ಇದೆ. ಜರಿವ ಜೋಡಿನ ಕವಚ ಹರಿದು ಹೋಗಿದೆ. ನಸಿದ ಗರ್ವದ, ಅಹಂಕಾರ ಕುಗ್ಗಿ ಹೋಗಿದೆ. ನೆಗ್ಗಿದಾಳ್ತನದ, ಅವನ ಶರೀರದ ಎಷ್ಟಿ ಎದ್ದ ಆಳು ದುರ್ಯೋಧನ, ಎತ್ತರವಾದ ನಿಲುವು, ಆ ನಿಲುವು ಕುಗ್ಗಿ ಹೋಗಿದೆ. ದಗ್ಗಿದಾಳ್ತನದ ಎಸಕದ
ಒಣಗಿಲ ಬಾಯ. ಯಾವಾಗ ಇಷ್ಟೊಂದು ಬಾಣಗಳ ಪ್ರಯೋಗ ಮೈ ಮೇಲಾಗಿ ಏಟು ಬಿತ್ತೋ ಅವನಿಗೆ ಗಂಟ್ಲು ಆರಿ ಹೋಗಿದೆ, ಒಣಗಿ ಹೋಗಿದೆ. ಭೂಪನ ಕಂಡನ ದ್ರೋಣ. ಒಂದೇ ಬಾರಿ ಅಭಿಮನ್ಯು ಬಾಣ ಬಿಟ್ಟು ಕೂಡಲೇ ದುರ್ಯೋಧನನ ಪರಿಸ್ಥಿತಿ ಹೀಗಾಗೋಯ್ತಲ್ಲ, ಅದನ್ನು ನೋಡ್ತಾನೆ ದುರ್ಯೋಧನ. ದ್ರೋಣಾಚಾರ್ಯ ನೋಡ್ತಾರೆ, ಅಯ್ಯಯ್ಯೋ ರಾಜ ಸಿಕ್ಕಾಕೊಂಡ್ಬಿಟ್ಟ. ರಾಯ ಸಿಲುಕಿದ ನಕಟಕಟ ರಾಧೇಯ ನಡೆ, ಕೃಪಾ ಹೋಗು, ಮಗನೇ ನಿಜಾಯುಧವ ಹಿಡಿ, ಶಲ್ಯ ತಡೆಯದಿರು, ಏಳು ಕೃತವರ್ಮ. ಎಲ್ಲರನ್ನೂ ಎಚ್ಚರಿಸ್ತಾನೆ ದ್ರೋಣಾಚಾರ್ಯ. ದುರ್ಯೋಧನ ಸಿಕ್ಕಾಕೊಂಡ್ಬಿಟ್ಟ, ಕರ್ಣ ನಡಿ, ಕೃಪಾ ಅಶ್ವತ್ಥಾಮ ಕೃತವರ್ಮ ಏಳಿ ಏಳಿ ಏಳಿ, ದುರ್ಯೋಧನ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ದ್ರೋಣಾಚಾರ್ಯರಿಗೂ ವಾಸ್ತವದ ಅರಿವಾಗ್ತಾ ಇದೆ. ಹೇಳ್ತಾರೆ, ರಣದಾಯ ತಪ್ಪಿತು ಕೈದುಗೊಳ್ಳಿ. ನಾವು ಅಂದ್ಕೊಂಡು ಹಾಗಾಗ್ತಾ ಇಲ್ಲ ಯುದ್ಧ. ನಾವು ಅಂದ್ಕೊಂಡಿದ್ವಿ ಅರ್ಜುನನನ್ನು ಬೇರೆ ಕಡೆ ಹೊರಟೋಗ್ಬಿಟ್ರೆ ಇನ್ಯಾರೂ ಇಲ್ಲ ಈ ಪದ್ಮವ್ಯೂಹವನ್ನು ಭೇದಿಸೋರು ಅಂಥೇಳಿ ನಾವು ಓವರ್ ಕಾನ್ಫಿಡೆಂಟ್ ಆಗಿದ್ವಿ. ಆದರೆ ಈಗ ನೋಡಿದ್ರೆ ರಣದಾಯ ತಪ್ಪಿತು, ನಾವು ಅಂದ್ಕೊಂಡು ಹಾಗಾಗ್ತಾ ಇಲ್ಲ, ನಮ್ಮ ನಿರೀಕ್ಷೆ ಹುಸಿಯಾಗಿದೆ, ಹೇಳಿ ಹೇಳಿ ಅಂಥೇಳಿ ಎಚ್ಚರಿಸ್ತಾನೆ. ಅಷ್ಟೇ ಅಲ್ಲ, ಅಭಿಮನ್ಯುಗೆ ಹೇಳ್ತಾನೆ, ಸೋತೆ ವಾವ್ ನೀ ಗೆಲ್ಲಿದೆ. ಅಪ್ಪ ಅಭಿಮನ್ಯು, ನಾವು ಸೋತೋದ್ವಿ ಇವತ್ತು, ನೀನು ಗೆದ್ದೆ. ಕರಿ ನಿಮ್ಮ ಆತಗಳನ್ನು, ನಿನ್ನ ದೊಡ್ಡಪ್ಪ ಚಿಕ್ಕಪ್ಪಂದ್ರನ್ನೆಲ್ಲ ಕರಿ. ಭ್ರೂಣಹತ್ಯಾಪಾತಕ್ಕೆ ಕಂಜುವೆವು. ನಾವು ನಿಮ್ಮ ಶಿಶು, ನಿನ್ನನ್ನು ಕೊಂದೇ ಭ್ರೂಣ ಹತ್ಯೆ ಮಾಡಿದ ಪಾಪ ಬರುತ್ತೆ. ಈ ಭ್ರೂಣ ಹತ್ಯಾಪಾತಕಕ್ಕೆ ನಾವು ಹೆದರ್ಕೊಳ್ತೀವಿ. ಬಿಡು, ಆಯ್ತಲ್ಲ, ಕರಿ ನಿನ್ನ ದೊಡ್ಡವರನ್ನೆಲ್ಲ ಕರೆದು ಯುದ್ಧ ಮಾಡೋದಕ್ಕೆ ಬರೋಕ್ಕೆ ಹೇಳು. ಹಾಗೂ ಹೀಗೂ ಮಾಡಿ ಆಕರ್ಣಾಯತಾಸ್ತ್ರರು, ಕಿವಿಯವರೆಗೆ ಬಾಣವನ್ನು ಎಳೆದಂಥ ಈ 5-6 ಜನ ಹಿರಿಯ ನಾಯಕರು ಸೇರಿ ದುರ್ಯೋಧನನ ಬಿಡಿಸ್ತಾರೆ, ದುರ್ಯೋಧನನನ್ನು ಪಕ್ಕಕ್ಕೆ ಕಳಿಸ್ತಾರೆ. ಆಮೇಲೆ ಅವರೆಲ್ಲರೂ ಸೇರಿ ಅಭಿಮನ್ಯುವಿನ ಮೇಲೆ ಮುಗಿ ಬೀಳ್ತಾರೆ. ಈ ಹಂತದಲ್ಲಿ ಅಭಿಮನ್ಯು ಆ ಎಲ್ಲ ಷಡ್ರಥರ ಜೊತೆಯಲ್ಲಿ ಹೇಗೆ ಯುದ್ಧ ಮಾಡ್ದ ಹೇಳ್ತಾನೆ ಸ್ವಾರಸ್ಯವಾಗಿ ಕುಮಾರವ್ಯಾಸ. ಯುದ್ಧ ಸುಲಭವಲ್ಲ ಅಂಥೇಳಿ ಎಲ್ಲರಿಗೂ ಗೊತ್ತಾಯಿತು. ಹಾಗಾಗಿ ಸಾಯಕವ ಸರಿಗೊಳಿಸಿದರು. ಬಾಣಗಳನ್ನೆಲ್ಲ ಒಳ್ಳೊಳ್ಳೆ ಬಾಣಗಳನ್ನು ಹಿಡಿದುಕೊಂಡು ವಜ್ರಾಯುಧನ ಮೊಮ್ಮನ ರಥವ ನಿರ್ದಾಯದಲ್ಲಿ ಮುತ್ತಿದರು. ದಾಕ್ಷಿಣ್ಯ ಮಾಡದಲೇ ವಜ್ರಾಯುಧನ ಮೊಮ್ಮನ ರಥ, ವಜ್ರಾಯುಧನಾದ ಇಂದ್ರನ ಮೊಮ್ಮಗನಾದ ಅಭಿಮನ್ಯುನ ರಥವನ್ನು ನಿರ್ದಾಕ್ಷಿಣ್ಯವಾಗಿ ಬಾಣಪ್ರಯೋಗದಿಂದ ತುಂಬಿ ಹಾಕ್ತಾರೆ. ಗುರುಸುತನನ್ನು ಒಟ್ಟೈಸಿ ಎದುರಿಗೆ ಬಂದಂಥ ಅಶ್ವತ್ಥಾಮನನ್ನು ಪಕ್ಕಕ್ಕೆ ಸರಿದು ಹೋಗೋ ಹಾಗೆ ಹೊಡೆದು ಬಿಡ್ತಾನೆ. ಶಲ್ಯನ ಭರವಸವ ನಿಲ್ಲಿಸಿದನು. ಶಲ್ಯ ಬಹಳ ಆತ್ಮವಿಶ್ವಾಸದಿಂದ ಎದುರುಗಡೆ ಬರ್ತಾನೆ. ಅವನಿಗೆ ತಬ್ಬಿಬ್ಬಾಗಿ ಹೋಯಿತು, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ. ಆ ರೀತಿಯಾಗಿ ಶಲ್ಯನನ್ನು ಹೊಡೆದಾಕಿದ. ಕೃಪನುಬ್ಬರದ ಗರ್ವವ ಮುರಿದು, ಕೃಪಾಚಾರ್ಯರು ಬಂದರು ಎದುರುಗಡೆ. ಕೃಪಾಚಾರ್ಯರ ಅಹಂಕಾರ ನಾಶವಾಗಿ ಹೋಯಿತು. ಹಾಗೆ ಹೊಡೆತ ತಿನ್ನಬೇಕಾಗಿ ಬಂತು. ಕೃತವರ್ಮಕನ ನೋಯಿಸಿದ. ಕೃತವರ್ಮ ಬಂದರೆ ನೋವನ್ನು ಉಂಟು ಮಾಡಿ ಕೃತವರ್ಮ ಹೋಗುವಾಗ ಮಾಡಿದ. ಅರಸನನುಜರ ಸದೆದು, ಅರಸನನುಜ ದುಶ್ಯಾಸನ ಅವನನ್ನು ತಬ್ಬಿಬ್ಬಾಗುವಾಗೆ ಹೊಡೆದು ಬಾಹ್ಲಿಕ ಸೌಬಲ ಸೋಮದತ್ತರ ಹುರುಳುಗೆಡಿಸಿದನು. ಎದುರುಗಡೆ ಬಂದಂಥ ಈ ಮಹಾರಥರು ಯಾರ್ಯಾರಿದ್ದರೋ ಅವರನ್ನೆಲ್ಲ ಪೊಳ್ಳು ಅನ್ನೋ ಹಾಗೆ ಮಾಡಿಬಿಟ್ಟ. ಒಬ್ಬ ಶಿಶು ಗೆಲ್ಲಿದನು ಮಹಾರಥರ. ಒಬ್ಬನೇ ಒಬ್ಬ ಬಾಲಕ ಎಲ್ಲ ಮಹಾರಥರನ್ನು ಗೆದ್ದು ಹಾಕಿಬಿಟ್ಟ ಅಂಥೇಳಿ. ಯಾವಾಗ ಈ ಎಲ್ಲರನ್ನೂ ಅಭಿಮನ್ಯು ಹೊಡೆದ್ನೋ ಆಗ ಕರ್ಣ ನೋಡ್ತಾನೆ. ಮಲೆತ ನೋಡ ಈ ಮಗುವು. ಓಹೋ ತಮಾಷೆ, ಮಗು ಅಂತೇಳಿ ಎಲ್ಲರೂ ಸ್ವಲ್ಪ ನಿಧಾನ ಮಾಡಿದರು ಅಂತ ಕಾಣುತ್ತೆ. ಹಾಗಾಗಿ ಅವನು ಮಲೆತು ಹೋಗಿದ್ದಾನೆ, ತೀವ್ರತೆಯನ್ನು ಪಡೆದುಬಿಟ್ಟಿದ್ದಾನೆ ಅಂಥೇಳಿ ಸಾರಥಿಗೆ ಹೇಳ್ತಾನೆ ಕರ್ಣ, ಹೋಗು ನನ್ನನ್ನು ಅಭಿಮನ್ಯುವಿನ ಎದುರಿಗೆ ನಿಲ್ಲಿಸು ಅಂಥೇಳಿ ಅಭಿಮನ್ಯುವಿನ ಮೇಲೆ ಬಾಣ ಬಿಟ್ಟು ಕರ್ಣ ಎದುರಾಗ್ತಾನೆ. ಕರ್ಣ ಎದುರಾದ್ರೆ ಏನಾಯಿತು? ತೋರುವೆನು ಕೈಗುಣವ. ಓಹೋ ಕರ್ಣ ನೀನು ಬಂದ್ಯಾ, ಬಾ ಬಾ ಬಾ, ನಿನಗೆ ನನ್ನ ಕೈಗುಣ ನೀನು ನೋಡಿಲ್ಲ, ತೋರಿಸ್ತೀನಿ ಅಂಥೇಳಿ 5-6 ಶರದಲ್ಲಿ ಕರ್ಣನ ಎದೆಯನ್ನು ಡೋರುಗಳೆಯಲು 5-6 ಬಾಣಗಳಿಂದ ಕರ್ಣನ ಎದೆಯನ್ನು ಸೀಳಿಬಿಡ್ತಾನೆ. ಬಳಲಿದನು ಪೂರಾಯ ಗಾಯದಲ್ಲಿ. ಕರ್ಣನಿಗೆ ಮೈಯೆಲ್ಲ ಗಾಯವಾಗಿಬಿಟ್ಟು ಕರ್ಣನಿಗೆ ಸುಸ್ತಾಗಿ ಹೋಗ್ಬಿಡುತ್ತೆ. ಆ ಹೊಡೆತವನ್ನು ತಾಳಲಾರದೆ ಕರ್ಣ ಮೂರ್ಛೆ ಹೋಗಿಬಿಡ್ತಾನಂತೆ. ಯಾವಾಗ ಕರ್ಣ ಮೂರ್ಛೆ ಹೋದ್ನೋ ಕೆದರೀತಿ ಬಲ, ಕೌರವರ ಸೈನ್ಯ ಕೆದರೋದಕ್ಕೆ ಪ್ರಾರಂಭ ಆಗುತ್ತೆ. ಶಲ್ಯ ಕೂಗ್ತಾನೆ, ಅಕಟ ಕರ್ಣನ ಸದೆದನೋ ಸಾಹಸಿಕ ಶಿಶು. ಅಯ್ಯೋ ಕರ್ಣನು ಹೊಡೆದಾಕ್ಬಿಟ್ಟ ನೋಡ್ರೋ ಅಲ್ಲಿ, ಕರ್ಣನು ಏಟು ತಿಂದುಬಿಟ್ಟ. ಈ ಹುಡುಗ ಕರ್ಣನು ಹೊಡೆದ್ಬಿಟ್ನಲ್ಲ, ಕಾದಿದೆವು ನಾವಿನ್ನ. ಓ ಆಯಿತು, ಇವತ್ತಿನ ಯುದ್ಧ ನಾವು ಯುದ್ಧ ಮಾಡಿ ಗೆದ್ವು ಅಂಥೇಳಿ ಶಲ್ಯ ಎದುರುಗಡೆ ಬರ್ತಾನೆ.
ಬಾಲಕನೇ ಹಿಮ್ಮೆಟ್ಟು ಹಿಮ್ಮೆಟ್ಟು, ಏ ಮಗು ಹಿಂದಕ್ಕೆ ಹೋಗು ಹಿಂದಕ್ಕೆ ಹೋಗು, ನಮ್ಮ ಜೊತೆ ಏನು ಯುದ್ಧ ನಿನಗೆ. ಯಾವಾಗ ಶಲ್ಯ ಮೇಲೆ ಬಿದ್ದನೋ ಸರಳು 15ರಲ್ಲಿ ಶಲ್ಯನ ಬುರಿಯ ಕೆತ್ತಿದನು. 15 ಬಾಣವನ್ನು ಬಿಟ್ಟು ಶಲ್ಯನನ್ನು ತೀವ್ರವಾಗಿ ಗಾಯಗೊಳಿಸ್ತಾನೆ. 5 ಬಾಣದೋಳು ಉರವ ತೋಡಿದನು. 5 ಬಾಣ ಬಿಟ್ಟು ಅವನ ಎದೆಯನ್ನು ಬಗೆದು ಹಾಕಿದ. 1 ನಿಮಿಷಕ್ಕೆ ಶಲ್ಯ ಸೈಗೆಡೆದ. ಮತ್ತೊಬ್ಬ ಮಹಾರಥ ಶಲ್ಯ ಅಭಿಮನ್ಯುವಿನ ಎದುರಿಗೆ ಹೋಗಲಾರದೆ ಪಕ್ಕಕ್ಕೆ ಹೊರಟೋಗ್ತಾನೆ. ತಲೆ ತಿರುಗಿ ತುಟಿಯೊಣಗಿ ಕಂಗಳ ಬಳೆ ಮರಳಿ ಬಸವಳಿಯೇ. ತಲೆ ತಿರುಗಿ ಹೋಯಿತು ಶಲ್ಯನಿಗೆ, ತುಟಿ ಒಣಕೊಂಡು ಬಂತು, ಕಣ್ಣು ಸುತ್ತಾಗ್ತಾ ಇದೆ. ಬಸವಳಿಯೇ ಸುಸ್ತಾಗಿ ಹೋಗಿದ್ದಾನೆ. ನೋಡಿದ ಶಲ್ಯನ ಸಾರಥಿ, ಓ ಇನ್ನೂ ಹೆಚ್ಚು ಹೊತ್ತಿದ್ರೆ ಶಲ್ಯನ ಕತೆ ಮುಗಿಯುತ್ತೆ ಅಂತೇಳಿ ಆ ರಥವನ್ನು ಆ ಜಾಗದಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದನ್ನು ನೋಡಿ ಶಲ್ಯನ ತಮ್ಮ ಇರ್ತಾನೆ. ಶಲ್ಯನ ತಮ್ಮ ಅಣ್ಣನಿಗಾದ ಈ ಪರಿಭವವನ್ನು ನೋಡಿ ಅಭಿಮನ್ಯುವಿನ ಮೇಲೆ ಬೀಳ್ತಾನೆ. ಸಿಟ್ಟಿನಿಂದ ಮೈ ಮೇಲೆ ಬಿದ್ದ ಶಲ್ಯನ ತಮ್ಮನನ್ನು ತಮಾಷೆ ಮಾಡ್ತಾನೆ. ಪೂತು ಶಲ್ಯನ ತಮ್ಮನೇ ಮಾರಾಂತನು, ಅಣ್ಣನ ಹರಿಭವನು ದಿಟ. ನಿಜವಾಗಿ ಅಣ್ಣನಿಗೆ ಯಾವ ಗೌರವವನ್ನು ಕೊಡಬೇಕೋ ಆ ಗೌರವವನ್ನು ಕೊಡ್ತಾ ಇದೆಯಾ, ಭಾಳ ಸಂತೋಷ ಅಂಥೇಳಿ ನಿಶಾತ ಶರದಿಂದ ಇಳುಹಿದನು ಶಲ್ಯಾನುಜನ ಶಿರವ. ಒಂದು ಹರಿತವಾದ ಬಾಣವನ್ನು ತೆಗೆದು ಶಲ್ಯನ ತಮ್ಮನ ಮೇಲೆ ಪ್ರಯೋಗ ಮಾಡಿ ಇಳುಹಿದನು ಶಲ್ಯಾನುಜನ ಶಿರವ. ಅವನ ತಲೆಯನ್ನು ಕಡಿದು ಹಾಕಿಬಿಡ್ತಾನೆ. ಮೊಟ್ಟ ಮೊದಲ ದೊಡ್ಡ ಬಲಿ ಅಭಿಮನ್ಯುವಿನ ಯುದ್ಧದಲ್ಲಿ.